ರಾಜ್ಯ ಸರ್ಕಾರದ ದುಡ್ಡು ಕೊಡಿ ಮನೆ ಪಡಿ ಹಗರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಕಾಂಗ್ರೆಸ್ನಲ್ಲೇ ಜಮೀರ್ ತಲೆದಂಡಕ್ಕೆ ಹೆಚ್ಚಾಯಿತು ಒತ್ತಡ. ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ ಕಾಂಗ್ರೆಸ್ ಶಾಸಕರು. ಸಿಎಂ ಆಪ್ತನ ರಾಜೀನಾಮೆಗೆ ಹೆಚ್ಚಾಯಿತು ಒತ್ತಡ. ಕಾಂಗ್ರೆಸ್ನಲ್ಲೇ ಜಮೀರ್ ತಲೆದಂಡಕ್ಕೆ ಒತ್ತಡ ಹೆಚ್ಚಾಗ್ತಾ ಇದೆ. ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ರಾಜೀನಾಮೆಗೆ ಪಟ್ಟನ್ನ ಹಿಡಿತಿದ್ದಾರೆ ಅವರದ್ದೇ ಪಕ್ಷದ ನಾಯಕರು. ಕಾಂಗ್ರೆಸ್ ಶಾಸಕನಿಂದಲೇ ಸಿಎಂ ಆಪ್ತನ ರಾಜೀನಾಮೆಗೆ ಒತ್ತಡ ಬರ್ತಾ ಇರುವಂತದ್ದು. ರಾಜ್ಯ ಸರ್ಕಾರದ ದುಡ್ಡು ಕೊಡಿ ಮನೆ ಪಡಿ ಹಗರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಕಾಂಗ್ರೆಸ್ನಲ್ಲೇ ಜಮೀರ್ ರಾಜೀನಾಮೆಗೆ ಒತ್ತಡ ಜಾಸ್ತಿ ಆಗ್ತಾ ಇರುವಂತದ್ದು. ಜಮೀರ್ ರಾಜೀನಾಮೆಗೆ ಕೈ ಶಾಸಕ ಬೇಳೂರು ಗೋಪಾಲಕೃಷ್ಣ ಪಟ್ಟನ್ನ ಹಿಡಿದಿದ್ದಾರೆ. ವಸತಿ ಸಚಿವರು ರಾಜೀನಾಮೆ ನೀಡಲಿ ಅಂತ ಹೇಳಿ ಸಾಗರ ಕಾಂಗ್ರೆಸ್ ಶಾಸಕ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ವಸತಿ ಯೋಜನೆ ಬಗ್ಗೆ ಆರೋಪ ನೀವು ಕೇಳಿದ್ದೀರಿ. ಕಾಂಗ್ರೆಸ್ನ ಹಿರಿಯ ಸದಸ್ಯರೊಬ್ಬರು ಈ ಬಗ್ಗೆ ದನಿ ಎತ್ತಿದ್ದಾರೆ. ತಕ್ಷಣ ವಸತಿ ಸಚಿವ ಜಮೀರ್ ತನಿಖೆಗೆ ಒಳಪಡಬೇಕು. ಅಲ್ಲಿಯವರೆಗೂ ಕೂಡ ಜಮೀರ್ ರಾಜೀನಾಮೆ ನೀಡೋದು ಒಳ್ಳೆಯದು. ತನಿಖೆಗೆ ಒಳಪಡಬೇಕು. ತನಿಖೆ ಪರಿಣಾಮ ಉತ್ತರ ಬರೋವರೆಗೂ ಕೂಡ ರಾಜೀನಾಮೆಯನ್ನ ನೀಡೋದು ಒಳ್ಳೆಯದು. ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ರಾಜೀನಾಮೆಯನ್ನ ನೀಡಬೇಕು ಅಂತ ಹೇಳಿ ಬೇಳೂರು ಗೋಪಾಲಕೃಷ್ಣ ಅವರು ಸಾಗರ ಶಾಸಕ ಕಾಂಗ್ರೆಸ್ನ ಶಾಸಕರು ಅವರು ಒತ್ತಾಯವನ್ನ ಮಾಡ್ತಿರುವಂತದ್ದು. ಹಾಗಾದ್ರೆ ಏನ್ ಮಾತನಾಡಿದ್ದಾರೆ, ಅವರು ಏನ್ ಹೇಳ್ತಾ ಇದ್ದಾರೆ, ಅವರ ಮಾತನ್ನ ಒಮ್ಮೆ ಕೇಳಿಸ್ಕೊಳ್ಳೋಣ. ಹೇಳಿದಿರಿ. ನಾನು ಹೇಳೋದು ಏನಂದ್ರೆ, ಇವತ್ತು ಒಬ್ಬ ಹಿರಿಯ ಸದಸ್ಯರು ಇವತ್ತು ಏನು ಅಪಾದನೆ ಮಾಡಿದ್ದಾರೆ, ನನ್ನ ಲೆಕ್ಕ ಇದೇನಾದ್ರು ತನಿಖೆ ಮಾಡಿ ಅದು ತಪ್ಪಿಸೋ ಥರ ಮಂತ್ರಿ ರಾಜೀನಾಮೆ ಕೊಡೋದು ಒಳ್ಳೇದಾಗುತ್ತೆ ನನ್ನ ಲೆಕ್ಕ. ಇದರಲ್ಲಿ ಎರಡು ಮಾತಿಲ್ಲ ಇದರಲ್ಲಿ. ಯಾಕಂದರೆ ಇವತ್ತು ಬೇರೆ ಬೇರೆ ಹಗರಣದಲ್ಲೂ ಸಹ ಇವಾಗ ಕೆಲವರೆಲ್ಲ ರಾಜೀನಾಮೆ ಕೊಟ್ಟು ಇವತ್ತು ನೋಡಿದ್ದೀರಿ. ಅದು ತಪ್ಪು ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಅವ್ರು ತಗೊಳ್ಳೋಕೆ ಅವಕಾಶ ಇರುತ್ತೆ. ಆ ಥರ ಏನಾರು ಇದ್ದರೆ ಅವ್ರು ರಾಜೀನಾಮೆ ಕೊಟ್ಟು ಇವತ್ತು ಹೋಗೋದು ಯಾರೇ ನಮ್ಗೆ ಗೊತ್ತಾ, ಸಂಬಂಧಪಟ್ಟ ಯಾರಿದ್ದಾರೆ ನಮ್ಗೆ ಗೊತ್ತಿಲ್ಲ. ಆ ಥರ ಏನಿದ್ದಾರೆ ರಾಜೀನಾಮೆ ಕೊಡೋದು ಒಳ್ಳೇದು ಅಂತ ನನ್ನೊಂದು ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಿ ಆದ ನಂತರ ಹೊರಗೆ ಬರುವುದು ಒಳ್ಳೇದು ಅಂತ ನನಗೆ ಅನಿಸ್ತದೆ. ಸರ್, ಎಲ್ಲ ಅನುದಾನಗಳ ವಿಚಾರದಲ್ಲಿ ಕ್ಷೇತ್ರಗಳಲ್ಲಿ ಶಾಸಕರು ಕಮಿಷನ್ ಕೊಡಬೇಕು ಅನ್ನೋದು ಒತ್ತಾಯ ಕೇಳಿ ಬರ್ತಾ ಇದೆ. ಅದ್ರ ಬಗ್ಗೆ ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ದಾರೆ. ಅದ್ರ ಬಗ್ಗೆ ಎಚ್ ಡಿ ಕುಮಾರಸ್ವಾಮಿ ಅವರು ನೀವು ಕೇಳಬೇಕು ಬಿಟ್ಟರೆ ನಮ್ಮ ಹತ್ರ ಏನು ಯಾವುದೇ ಕಮಿಷನ್ ಯಾರು ತಗೊಂಡಿಲ್ಲ, ನಾವೇನು ಕೊಟ್ಟಿಲ್ಲ. ಈ ಒಂದು ಗಂಭೀರವಾದ ವಿಚಾರವನ್ನು ನಾವು ಅದನ್ನು ತನಿಖೆ ಮಾಡಿಸಿ ಇದು ಮಾಡೋದು ಒಳ್ಳೇದು ಅನಿಸ್ತದೆ. ಕೇಳಿದಿರಿ. ನಾನು ಹೇಳೋದು ಏನಂದರೆ, ಇವತ್ತು ಒಬ್ಬ ಹಿರಿಯ ಸದಸ್ಯರು ಇವತ್ತು ಏನು ಅಪಾದನೆ ಮಾಡಿದ್ದಾರೆ, ನನ್ನ ಲೆಕ್ಕ ಇದೇನಾದ್ರು ತನಿಖೆ ಮಾಡಿ ಅದು ತಪ್ಪಿಸೋ ಥರ ಮಂತ್ರಿ ರಾಜೀನಾಮೆ ಕೊಡೋದು ಒಳ್ಳೇದಾಗುತ್ತೆ ನನ್ನ ಲೆಕ್ಕ. ಇದರಲ್ಲಿ ಎರಡು ಮಾತಿಲ್ಲ ಇದರಲ್ಲಿ. ಯಾಕಂದರೆ ಇವತ್ತು ಬೇಳೂರು ಗೋಪಾಲಕೃಷ್ಣ ಅವರು ಮಾತನಾಡ್ತಾ ಇದ್ರು. ಕಾಂಗ್ರೆಸ್ನದ್ದೇ ಪಕ್ಷದ ಶಾಸಕರು. ಮೊನ್ನೆ ಏನು BR ಪಾಟೀಲ್ ಅವರು ಆಡಿಯೋ ವೈರಲ್ ಆಯಿತು. ವಸತಿ ಇಲಾಖೆಯಲ್ಲಿ ಜಮೀರ್ ಅಹಮದ್ ಖಾನ್ ಅವರ ಇಲಾಖೆಯಲ್ಲಿ ನಡೀತಾ ಇರುವಂತಹ ಲಂಚಾವತಾರದ ಬಗ್ಗೆ ಏನು ಆಡಿಯೋ ವೈರಲ್ ಆಯಿತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಸತಿ ಸಚಿವರ ಮೇಲೆ ಏನು ಆರೋಪ ಬಂದಿದೆ, ಅದಕ್ಕಾಗಿ ಜಮೀರ್ ಅಹಮದ್ ಖಾನ್ ಅವರು ರಾಜೀನಾಮೆಯನ್ನ ನೀಡಲಿ, ಬೇಕಾದ್ರೆ ಮತ್ತೆ ಮಂತ್ರಿ ಆಗಲಿ, ಆರೋಪ ಕ್ಲಿಯರ್ ಆದ ತಕ್ಷಣದಲ್ಲಿ ಬೇಕಾದ್ರೆ ಮತ್ತೆ ಮಂತ್ರಿ ಆಗಬಹುದು. ಬೇರೆ ಬೇರೆ ಹಗರಣದಲ್ಲೂ ಕೂಡ ಹಲವರು ರಾಜೀನಾಮೆಯನ್ನ ಕೊಟ್ಟಿದ್ದಂತಹ ಉದಾಹರಣೆಗಳು ಇವೆ. ಅವರು ತಪ್ಪಿತಸ್ಥರು ಅಲ್ಲ ಅಂತ ಆದ ತಕ್ಷಣ ಮತ್ತೆ ರಾಜೀನಾಮೆಯನ್ನ ಹಿಂಪಡೆಯುವಂತಹ ಅವಕಾಶ ಇರುತ್ತೆ ಅಂತ ಹೇಳಿ ಬೇಳೂರು ಗೋಪಾಲಕೃಷ್ಣ ಅವರು ಮಾತನಾಡ್ತಾ ಇದ್ರು. ಈ ರೀತಿಯಾಗಿ ಈ ಒಂದು ಹಗರಣಗಳು ಒಟ್ಟಾರೆಯಾಗಿ ಎಲ್ಲಿ ನೋಡಿದರೂ ಹಗರಣ, ಯಾವ ಇಲಾಖೆಯಲ್ಲಿ ನೋಡಿ ಹಗರಣ, ವಾಲ್ಮೀಕಿ ಇಲಾಖೆಯಲ್ಲಿ ಹಗರಣ, ವಸತಿ ಇಲಾಖೆಯಲ್ಲಿ ಹಗರಣ, ಪ್ರತಿಯೊಂದರಲ್ಲೂ ಕೂಡ ಹಗರಣಗಳು. ಇವರು ಎಷ್ಟು ಮುಚ್ಚಿಟ್ಕೊಳ್ತೀವಿ ಅಂದ್ರೂ ಕೂಡ ಅದು ಮುಚ್ಚಿಟ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ಅವರದ್ದೇ ಪಕ್ಷದ ನಾಯಕರು ಆಡಿಯೋ ವೈರಲ್ ಮಾಡುವಂಥದ್ದು, ಈ ರೀತಿಯಾದ ಘಟನೆಗಳು ನಡೀತಾ ಇರುವಂತದ್ದನ್ನ ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಇದೀಗ ಬೇಳೂರು ಗೋಪಾಲಕೃಷ್ಣ ಅವರು ಕೂಡ ಇದಕ್ಕೆ ಮಾತನಾಡಿದ್ದಾರೆ. ಜಮೀರ್ ಅಹಮದ್ ಖಾನ್ ಅವರ ರಾಜೀನಾಮೆಯನ್ನ ಕೇಳ್ತಾ ಇದ್ದಾರೆ. ರಾಜೀನಾಮೆಯನ್ನ ನೀಡ್ಲಿ ಅವರು ಅಂತ ಹೇಳಿ. ಯಾಕೆಂದ್ರೆ ಅವರ ಇಲಾಖೆಯಲ್ಲೇ ಭ್ರಷ್ಟಾಚಾರ ಆಗಿರುವಂತದ್ದು. ಹಣ ಕೊಡಿ ಮನೆ ಪಡಿ, ಏನಿದು ಅವ್ಯವಸ್ಥೆ, ಏನಿದು ಭ್ರಷ್ಟಾಚಾರ? ಜನರಿಗೆ ಕೊಡಬೇಕಾದಂತಹ ವಸತಿಗಳು, ವಸತಿಹೀನರಿಗೆ ತಲೆಯ ಮೇಲೊಂದು ಸೂರನ್ನ ಒದಗಿಸ್ತೀವಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳ್ತಾರೆ. ಅನ್ನ ಇಲ್ಲದವರಿಗೆ ಅನ್ನವನ್ನ ಕೊಡೋದೇ ನಮ್ಮ ಉದ್ದೇಶ.
ಅನ್ನಕ್ಕಾಗಿ ಯಾರು ಹಸಿದು ಕೂತ್ಕೊಳ್ಬಾರ್ದು, ಹಾಗಾಗಿ ಅನ್ನಭಾಗ್ಯವನ್ನ ಕೊಡ್ತೀವಿ. ವಸತಿ ಇಲ್ಲದೆ ಯಾರು ಕೂಡ ಇರಬಾರ್ದು, ನಿರ್ವಸತಿಗರಾಗಿ ನಿರ್ಗತಿಕರಾಗಿ ಯಾರು ಕೂಡ ಇರಬಾರ್ದು, ಹಾಗಾಗಿ ತಲೆಯ ಮೇಲೊಂದು ಸೂರು ಇರಲಿ ಬಡವರಿಗೆ ಅಂತೇಳಿ ಮನೆಯನ್ನ ಕೊಡ್ತೀವಿ ಅಂತೇಳಿ ವಸತಿ ಇಲಾಖೆಗೆ ಮಂತ್ರಿಗಳನ್ನಾಗಿ ಜಮೀರ್ ಅಹಮದ್ ಖಾನ್ ಅವರನ್ನ ಮಾಡಿದ್ರೆ ಬೇಲಿಯೇ ಎದ್ದು ಹೊಲ ಮೆಂದಂತೆ ಆ ಎಲ್ಲ ಮನೆಗಳನ್ನ ತಮಗೆ ಬೇಕಾದವರಿಗೆ ಲಂಚವನ್ನ ಪಡೆದುಕೊಳ್ಳುವಂಥದ್ದು ಇದು ಯಾವ ರೀತಿಯ ನ್ಯಾಯ? ಹಾಗಾಗಿ ಅವರು ರಾಜೀನಾಮೆಯನ್ನ ಕೊಡ್ಲೇಬೇಕು ಅಂತ ಹೇಳಿ ಬೇಲೂರು ಗೋಪಾಲಕೃಷ್ಣ ಅವರು ಕೂಡ ಒತ್ತಾಯಿಸ್ತಾ ಇರುವಂತದ್ದು.